ಮೈಸೂರು ಜಿಲ್ಲೆಯ ಕೆಆರ್ ನಗರ ತಾಲೂಕಿನ ಗಂಧನಹಳ್ಳಿ ಗ್ರಾಮದಲ್ಲಿ ಸುಮಾರು 89.56 ಲಕ್ಷ ರೂಪಾಯಿಗಳ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಡಿ ರವಿಶಂಕರ್ ಚಾಲನೆ ನೀಡಿದರು. ಇನ್ನು 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿ, 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿ, ಜೊತೆಗೆ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ಗೋದಾಮು ನಿರ್ಮಾಣ ಕಾಮಗಾರಿ, 19.56 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು. ಇದೇ ಸಮಯದಲ್ಲಿ ಮಾತನಾಡಿದ ಅವರು, ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿನ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಶೀಘ್ರದಲ್ಲಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ವಿವಿಧ ಇಲಾಖೆಗಳ ಸಚಿವರುಗಳ ಸಮ್ಮುಖದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡುವ ಮೂಲಕ ಚಾಲನೆ ನೀಡುವ ಕೆಲಸವನ್ನ ಮಾಡುವುದರೊಂದಿಗೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದರು. ಒಂದು ಮಾದರಿಯಾದಂತಹ ಒಂದು ಗ್ರಾಮವನ್ನು ಮಾಡುವಂತ ನಿಟ್ಟಲ್ಲಿ ಎಷ್ಟೇ ಕಷ್ಟ ಆದರೂ ಕೂಡ ಅನುದಾನವನ್ನು ಹೆಚ್ಚಿಗೆ ತಂದು ಗಂಧನಹಳ್ಳಿ ಗ್ರಾಮದ ಸಂಪೂರ್ಣ ಅಭಿವೃದ್ಧಿ ಪಡಿಸುವಂತ ನಿಟ್ಟಲ್ಲಿ ನಾನು ಜವಾಬ್ದಾರಿಯುತನಾಗಿ ಒಂದು ಗಂಧನಹಳ್ಳಿ ಗ್ರಾಮದ ಮನೆಯ ಮಗನಾಗಿ ನಾನು ಖಂಡಿತವಾಗ್ಲೂ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಗಂಧನಹಳ್ಳಿ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ನಿಂತು ನಾನು ಮಾತನ್ನ ಕೊಡ್ತಾ ಇದ್ದೇನೆ. ಖಂಡಿತ ನಾನು ಅವೆಲ್ಲವನ್ನು ಕೂಡ ನೆರವೇರಿಸಿಕೊಡ್ತೇನೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ತಿಳಿಸ್ತಾ, ಹಳ್ಳಿಗಳ ಬೇಡಿಕೆ ಆಗಿರ್ತಕ್ಕಂಥದ್ದು ಕಪ್ಪೆ ರಾಜಪ್ಪನವರ ಆಶೀರ್ವಾದ ಪಡೆಯಲಿಕ್ಕೆ ನಾವು ಸುತ್ತಾಕೊಂಡು ಹೋಗ್ಬೇಕಾಗಿದೆ. ಇಲ್ಲಿ ಒಂದು ಸೇತುವೆಯನ್ನ ಆದ್ರೆ ನಮಗೆ ಬಹಳಷ್ಟು ಅರ್ಥ ಆಗುತ್ತೆ ಈ ಭಾಗದ ಜನರಿಗೆ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಹಿಂದೆ 2013ರಿಂದ 2018 ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುಖ್ಯಮಂತ್ರಿಗಳಾಗಿದ್ದಂತ ಪ್ರಸ್ತುತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವತ್ತು ಬೇಡಿಕೆಯನ್ನು ಇಟ್ಟಂತ ಸಂದರ್ಭದಲ್ಲಿ ಅವತ್ತು ಮಾಡಿಕೊಡ್ತೇನೆ ಅಂತಕ್ಕಂಥ ಸಂದರ್ಭದಲ್ಲಿ 2018 ಇಸ್ವಿಯಲ್ಲಿ ಮಾತನ್ನ ಕೊಟ್ಟಿದ್ರು. ಅವತ್ತು ಕಾರಣಾಂತರದಿಂದ ಅದು ಅಸ್ತಿತ್ವಕ್ಕೆ ಬರಲಿಲ್ಲ. ಆದರೆ ಅದನ್ನ ಮನಗಂಡು ಇವತ್ತು ನಾವು ಹಲವಾರು ಬಾರಿ ನಮ್ಮ ಗ್ರಾಮಸ್ಥರು ಬಹಳಷ್ಟು ರೀತಿಯ ಬೇಡಿಕೆಯನ್ನ ಇಟ್ಟಿದ್ರು. ಅದನ್ನ ಇವತ್ತೇನು ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಕಾಮಗಾರಿಗೆ ಏನು ಉಪಯುಕ್ತವಾಗಿ ಒಂದು ಅನುಮತಿಯನ್ನು ಕೊಡಿಸೋದ್ರ ಮೂಲಕವಾಗಿ ಹಣಕಾಸಿನ ಇಲಾಖೆಯ ಒಂದು ಮಂಜೂರಾತಿ ಕೂಡ ಸಿಕ್ಕಿದೆ. ಇವೆಲ್ಲವೂ ಕೂಡ ಈಗಾಗಲೇ ಬಂದು ಸರ್ವೆ ಇಲಾಖೆಯ ವತಿಯಿಂದ ಏನು ನಮ್ಮ ಸಂಬಂಧಪಟ್ಟ ಇಲಾಖೆಯಲ್ಲಿ ಏರಿಯಾ ಸರ್ವೆ ಕೂಡ ಮಾಡಿಸಿದರೆ, ಜೊತೆಗೆ ಇಲ್ಲಿ ಬಂದ ಅಧಿಕಾರಿಗಳ ತಂಡ ಎಲ್ಲವನ್ನು ಕೂಡ ಪರಿಶೀಲನೆಯನ್ನು ಮಾಡಿ ಈಗಾಗಲೇ ಅದರ ಎಲ್ಲ ಮಾಹಿತಿಗಳನ್ನ ಸಮಗ್ರ ಮಾಹಿತಿಗಳನ್ನ ನಮ್ಮ ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರಿಗೆ ಕೊಟ್ಟಿದ್ದಾರೆ. ಈ ವಾರದ ಏನು ನಾಳೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಇದೆ, ಅದರಲ್ಲಿ ತರಬೇಕಂತಕ್ಕಂಥ ನಿಟ್ಟಿನಲ್ಲಿ ನಿನ್ನೆಯೂ ಕೂಡ ನಮ್ಮ ಪಿಡಬ್ಲ್ಯೂಡಿ ಇಲಾಖೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸತ್ಯನಾರಾಯಣ ಅವರ ಬಳಿ ವಿನಂತಿಯನ್ನು ಮಾಡಿಕೊಂಡಂತ ಸಂದರ್ಭದಲ್ಲಿ ಅವರು ದೂರವಾಣಿ ಮೂಲಕವಾಗಿ ನಿನ್ನೆ ರಾತ್ರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಎಲ್ಲವೂ ಕೂಡ ತಯಾರಾಗಿ ಒಂದು ನಾಳೆ ನಡೆಯುವಂತ ಕ್ಯಾಬಿನೆಟ್ ಮೀಟಿಂಗ್ಗೆ ಅದನ್ನು ತರಬೇಕು.